ಇನ್ನು ಹೊಸ ವರ್ಷಾಚರಣೆಗೆ ಭರ್ಜರಿ ಆನ್ಲೈನ್ ಬಿಸ್ನೆಸ್ ಆಗ್ತಾ ಇದೆ. ಫುಡ್ ಡೆಲಿವರಿ ಮಾಡೋದಕ್ಕೆ ಡೆಲಿವರಿ ಬಾಯ್ಸ್ ಹೆಣಗಾಡ್ತಾ ಇದ್ದಾರೆ. ನೋಡಿ, ಡೆಲಿವರಿಗೆ ಸಮಯ ಮಿತಿ ಹೇರಿರೋದಕ್ಕೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಕಿಡಿಕಿಡಿ ಹೊಸ ವರ್ಷಾಚರಣೆ ಆಗಮನ, ಹೀಗಾಗಿ ಸಾಕಷ್ಟು ಬಿಸ್ನೆಸ್ ಆಗ್ತಾ ಇದೆ. ಆದ್ರೆ ಫುಡ್ ಡೆಲಿವರಿ ಮಾಡೋದಕ್ಕೆ ಡೆಲಿವರಿ ಬಾಯ್ಸ್ಗೆ ಸಾಧ್ಯವಾಗ್ತಾ ಇಲ್ಲ. ಅತಿ ಶೀಘ್ರ ಫುಡ್ ಡೆಲಿವರಿ ಒತ್ತಡಕ್ಕೆ ಸಿಲುಕಿದ್ದಾರೆ ಡೆಲಿವರಿ ಬಾಯ್ಸ್. ಕಡಿಮೆ ಹಣ ಕೊಟ್ಟು ಹೆಚ್ಚು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ವಿಪರೀತ ಟ್ರಾಫಿಕ್ ಇರುತ್ತೆ, ಹದಗೆಟ್ಟ ರಸ್ತೆಗಳಿದೆ, ಇದರಲ್ಲಿ ಡೆಲಿವರಿ ಮಾಡುವುದು ಕಷ್ಟವಾಗ್ತಾ ಇದೆ. ಇಷ್ಟೇ ನಿಮಿಷಗಳಲ್ಲಿ ಫುಡ್ ಕೊಡ್ತೀವಿ ಅಂತ ಹೇಳಿ ನಮಗೆ ಒತ್ತಡ ಹಾಕ್ತಾ ಇದ್ದಾರೆ. ಡೆಲಿವರಿ ಸಂಸ್ಥೆಗಳ ವಿರುದ್ಧವಾಗಿ ಡೆಲಿವರಿ ಬಾಯ್ಸ್ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ನೀವು ಫುಡ್ ಆರ್ಡರ್ ಮಾಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ 20 ರಿಂದ 30 ನಿಮಿಷದಲ್ಲಿ ಡೆಲಿವರಿ ಆಗುತ್ತೆ ಅಂತ ಹೇಳಿ ಟೈಮಿಂಗ್ಸ್ ಅನ್ನ ಕೊಡ್ತಾರೆ. ಒಂದ್ ವೇಳೆ ಆ ಟೈಮಿಂಗ್ಸ್ ನಲ್ಲಿ ಅವರು ಡೆಲಿವರಿ ಮಾಡದೇ ಇದ್ರೆ ಒಂದ್ ಕಡೆ ಅಮೌಂಟ್ ವಾಪಸ್ಸು ಅಥವಾ ಇಷ್ಟು ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಡೆಲಿವರಿ ಬಾಯ್ಸ್ ಗಳಿಗೆ ಪ್ರೆಷರ್ ಆಗ್ತಾ ಇದೆ. ಯಾಕಂದ್ರೆ ಹೆಚ್ಚಿನ ಟ್ರಾಫಿಕ್ ಇರುತ್ತೆ, ಹದಗೆಟ್ಟಿರುವಂತಹ ರಸ್ತೆಗಳ ಮಧ್ಯದಲ್ಲಿ ಅವ್ರು ಬರ್ಬೇಕಾಗತ್ತೆ. ಇಷ್ಟಿಷ್ಟೇ ನಿಮಿಷಗಳಲ್ಲಿ ಅವರು ಡೆಲಿವರಿ ಮಾಡಬೇಕು ಅಂತ ಹೇಳಿದ್ರೆ ಅವರು ಒತ್ತಡಕ್ಕೆ ಸಿಲುಕ್ತಾರೆ, ಕಷ್ಟವಾಗ್ತಾ ಇದೆ ಅಂತ ಹೇಳಿ ಡೆಲಿವರಿ ಬಾಯ್ಸ್ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಇನ್ನು ಈ ಬಗ್ಗೆ ಡೆಲಿವರಿ ಬಾಯ್ಸ್ಗಳೇ ಮಾತನಾಡಿದ್ದಾರೆ. ಅವ್ರು ಏನ್ ಹೇಳಿದ್ರು ಬನ್ನಿ ನೋಡೋಣ. 3 ವರ್ಷ ಆಯಿತು ನಾನು ಡೆಲಿವರಿ ಮಾಡ್ತೀರಾ. ತುಂಬ ಟ್ರಾಫಿಕ್ ಇದೆ. ಕಸ್ಟಮರ್ ಏನು ಮಾತಾಡ್ತೀರಾ, ಬೇಗ ಬನ್ನಿ ಸರ್, ಬೇಗ ಬನ್ನಿ. 10 ನಿಮಿಷ ಡೆಲಿವರಿ, ಬೋಲ್ಟ್ ಐಡಿ, ನಿಮಗೆ ಬೋಲ್ಟ್ ಐಡಿ ಇದೆ. 10 ನಿಮಿಷ ಡೆಲಿವರಿ ಆಗಲ್ಲ. ರೆಸ್ಟೋರೆಂಟ್ ವೇಟ್ ಮಾಡ್ತೀರಾ, 10 ನಿಮಿಷ 20 ನಿಮಿಷ ವೇಟ್ ಮಾಡ್ತೀರಾ. ಇದು ಕಸ್ಟಮರ್ ಮಾತಾಡ್ತೀರಾ, ಏನು ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬರಲ್ಲ. ಟ್ರಾಫಿಕ್ ನೋಡಿ ಎಷ್ಟು ಟ್ರಾಫಿಕ್ ಇದೆ. ರೋಡ್ ಚೆನ್ನಾಗಿಲ್ಲ, ಟ್ರಾಫಿಕ್ ಇದೆ, ಕಷ್ಟ ಆಗಿದೆ, ತುಂಬ ಕಷ್ಟ ಇದೆ. ರಿಕ್ವೆಸ್ಟ್ ಏನಿಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಚೆನ್ನಾಗಿಲ್ಲ, ಡೆಲಿವರಿ ತುಂಬ ಕಷ್ಟ ಇದೆ. ಯಾರು ಕಸ್ಟಮರ್ ಕ್ಯಾನ್ಸಲ್ ಮಾಡೋ, ಹೋಗೋ, ಮುನ್ನ ಫ್ಲೋರು ಬನ್ನಿ ಬನ್ನಿ, ಮುನ್ನೆ ಫ್ಲೋರ್ ಬನ್ನಿ, ಕೇಳೇ ಬರಲ್ಲ ಕಸ್ಟಮರ. ನಮ್ಮ ಕಷ್ಟ ನೋಡಿ, 2 ಫ್ಲೋರ ಪಿಕಪ್ ಮಾಡಬೇಕು. ಇದು ಟ್ರಾಫಿಕ್ ನೋಡಿ ಎಷ್ಟು ಟ್ರಾಫಿಕ್ ಇದೆ, ಜಾಸ್ತಿ ಬಿಸಿ ಇದೆ. ಇದು ತುಂಬ ದೊಡ್ಡ ಸಮಸ್ಯೆ. ಏಕೆಂದರೆ ನನಗೆ ಜೋರ ಹೋಗಬೇಕು, ಟೈಮ್ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಏಕೆಂದರೆ 10 ನಿಮಿಷದಲ್ಲಿ ನಾನು ಬೆಂಗಳೂರಲ್ಲಿ ಇಷ್ಟು ಟ್ರಾಫಿಕ್ ಗೊತ್ತಾಗ್ತಾನೆ. ಆ ಟ್ರಾಫಿಕ್ದಲ್ಲಿ ಅಷ್ಟು ಜೋರ ಹೋಗೋಕೆ ಇಲ್ಲ, ಟ್ರಾಫಿಕ್ ಜಾಮ್, ಸಿಗ್ನಲ್ ಜಂಪ್ ಮಾಡೋಕ್ಕಾಗಲ್ಲ. ಇದು ತುಂಬ ಕಷ್ಟ. ಇದು ಸ್ವಲ್ಪ ನನಗೆ ದುಡ್ಡು ಕಮ್ಮಿ ಸಿಕ್ಕತ್ತೆ, ದುಡ್ಡು ಸ್ವಲ್ಪ ಜಾಸ್ತಿ ಮಾಡಬೇಕು. ಇದು ತುಂಬ ಕಷ್ಟ ಆಗ್ತಾ ಇದ್ದಾರೆ ಎಲ್ಲ ರೈಡರ್ಗಳಿಗೆ. ಎಲ್ಲ ನನ್ನ ತಲೆ ಮೇಲೆ, ಅಲ್ಲೇ ಕಸ್ಟಮರ್ ಲೇಟ್ ಆದರೆ ನನಗೆ ಬೈತಾರೆ, ಆಮೇಲೆ ರೆಸ್ಟೋರೆಂಟ್ ಲೇಟ್ ಆದರೆ ನನಗೆ ಬೈತಾರೆ. ಎಲ್ಲ ರೈಡರ್ ತಲೆ ಮೇಲೆನೇ ಹಾಕ್ಬಿಟ್ಟವನ್ನೆಲ್ಲರೂ. ಇಲ್ಲ ಆಗಲ್ಲ, 10 ನಿಮಿಷದಲ್ಲಿ ಆಗಲ್ಲ ಕೊಡಕ್ಕೆ. ತುಂಬ ಅದು ಮಾಡಿ ಅಂತ ಹೇಳ್ತಾರೆ, ಮಾಡೋಕ್ಕಾಗಲ್ಲ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರ ಜೊತೆ ಮಾತನಾಡಿದ್ದಾರೆ. ಅವರೇನೇ ಹೇಳಿದ್ರು ಬನ್ನಿ ನೋಡೋಣ. 31st ನೈಟ್ ಅಂತಂದ್ರೆ ಒಂದು ರೀತಿ ಸಂಭ್ರಮ ಜೋರಾಗಿರುತ್ತೆ ಬೆಂಗಳೂರಿನಲ್ಲಿ. ಅದರಲ್ಲೂ ಕೂಡ ರೆಸಿಡೆನ್ಸಿ ರೋಡು, MG ರೋಡು ಜನ ಕಿಕ್ಕಿರಿದು ಸೇರ್ತಾರೆ. ಸೊ ಈ ಒಂದು ವೇಳೆಯಲ್ಲಿ ಫುಡ್ಗಳು ಕೂಡ, ಆನ್ಲೈನ್ ಫುಡ್ಗಳು ಅಥವಾ ಬರುವಂಥ ಕಸ್ಟಮರ್ ಕೂಡ ಜಾಸ್ತಿ ಆಗ್ತಾರೆ. ಸೊ ತಾವು ಮೇಘನಾ ಫುಡ್ಸ್ ಮ್ಯಾನೇಜರ್ ಆಗಿ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಅಂತ? ಸರ್, ನಾವು ಲಾಸ್ಟ್ ಇಯರ್ಗಿಂತ ಈ ವರ್ಷ ಇನ್ನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ 9 ಗಂಟೆಗೆ ರೋಡ್ ಕ್ಲೋಸ್ ಮಾಡ್ತಾರೆ. ಅದರಿಂದ 30% ನಮಗೆ ಡೈನಿಂಗ್ ಆಗುತ್ತೆ, ಬಿಟ್ಟರೆ ಪಾರ್ಸಲ್ ಆಗಲಿ ಇದಾಗಲಿ ಸ್ವಲ್ಪ ಕಮ್ಮಿ ಬರುತ್ತೆ. ಚೆನ್ನಾಗಿರುತ್ತೆ ಇಲ್ಲಿ ಪಾರ್ಸಲ್ಲು. ಬಟ್ ಇಲ್ಲಿ ರೋಡ್ ಕ್ಲೋಸ್ ಆಗೋದ್ರಿಂದ ನಮ್ಮ 9 ಗಂಟೆ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಬಟ್ ಸ್ವಿಗ್ಗಿ ಝೊಮ್ಯಾಟೊ ಜಾಸ್ತಿ ಆರ್ಡರ್ ಬಂದೇ ಬರ್ತಿರ್ತೀವಿ. ಬಟ್ ಏನಂದರೆ ಈಗ ಕೊಡೋಕ್ಕೆ ಡೆಲಿವರಿ ಬಾಯ್ಸ್ ಬರೋಕ್ಕೆ ಎಲ್ಲ ರೋಡ್ ಬ್ಲಾಕ್ ಮಾಡಿರ್ತಾರೆ, ಎಲ್ಲ ಕಡೆ ಕೊಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲ ಬರೋಕ್ಕೂ ಆಗಲ್ಲ, ಕೊಡೋಕ್ಕೆ ಆಗೋಲ್ಲ. ಬಟ್ ಏನಂದರೆ ಒನ್ ವೇ ಮಾಡಿಬಿಡ್ತಾರೆ, ಎಲ್ಲ ಫುಲ್ ಬ್ಯಾರಿಗೇಡ್ ಹಾಕ್ಸ್ಬಿಟ್ಟು ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಈಗ ಬರೋ ಹುಡುಗರು ಬರೋಕ್ಕಿಲ್ಲ, ಆ ಥರ ಇರುತ್ತೆ ಪ್ರಾಬ್ಲಮ್ಮು, ಸಿಚುವೇಶನು. ಆರ್ಡ್ರ್ ಬಂದಿದ್ರೂ ತೊಗೊಂಡೋಗಿ ಕೊಡೋಕ್ಕೆ 1 hour ಆಗೋಗ್ಬಿಡುತ್ತೆ. ಅವ್ರಿಗೆ ಟೈಮಿಂಗ್ ಕೊಟ್ಟಿರ್ತಾರೋ ಆ ಟೈಮ್ ಪ್ರಕಾರ ಕೊಡೋಕೆ ಆಗೋದಿಲ್ಲ. ಆ ಥರ ಪ್ರಾಬ್ಲಮ್ ಇರುತ್ತೆ. ಬರ್ಬೋದು 100-150 ಗಂಟೆ ಮೇಲೆ ಬರ್ಬೋದು, ಬಂದೇ ಬರುತ್ತೆ. ಬಟ್ ಆದರೂ ಅದನ್ನು ಕೊಡೋಕ್ಕೆ ಅಷ್ಟು ಕಷ್ಟ ಆಗಿರುತ್ತೆ. ಅದು ಮೇಟ್ರು. ಅದಕ್ಕಿಂತ ಸ್ವಿಗ್ಗಿ ಝೊಮ್ಯಾಟೊ ಕ್ಯಾನ್ಸಲ್ಗಳು ಆಗ್ತಾ ಇರ್ತೀವಿ. ಈ ಕಸ್ಟಮರ್ ಬರೋಕ್ಕೆ ನಮಗೆ ಎಲ್ಲ ಪಾರ್ಕಿಂಗ್ ಇಲ್ಲ, ಕಾರ್ ಪಾರ್ಕಿಂಗು, ಇಲ್ಲಿ ಗಾಡಿಗಳು ನಿಲ್ಸೋಕೆ ಪೊಲೀಸವ್ರು ಬಿಡಲ್ಲ, ನಮಗೆಲ್ಲ ತೊಂದರೆ ಆಗುತ್ತೆ, ಬಿಸ್ನೆಸ್ ಮಾಡೋಕ್ಕೆ ತೊಂದರೆ ಆಗ್ತಾ ಇದೆ. ಬ್ರಿಗೇಡ್ ರೋಡು, ರೆಸಿಡೆನ್ಸಿ ರೋಡು, MG ರೋಡ್ ಸುತ್ತಮುತ್ತ ಹೋರಾಟವನ್ನು ಬಂದ್ ಮಾಡೋದ್ರಿಂದ, ಪಾರ್ಕಿಂಗನ್ನು ಬಂದ್ ಮಾಡೋದ್ರಿಂದ ಒಂದಷ್ಟು ನಮಗೂ ಕೂಡ ವ್ಯಾಪಾರಕ್ಕೆ ಹೊಡೆತ ಬೀಳುತ್ತೆ ಅಂತಕ್ಕಂಥ ಮಾತನ್ನು ರೆಸ್ಟೋರೆಂಟ್ಗಳ ಮ್ಯಾನೇಜರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮೀ ನರಸಿಂಹ, ನಾರ್ಮಲ್ ಡೇಸ್ ಅಲ್ಲೇ ಈ ಟೈಮಿಂಗ್ಸ್ ಅನ್ನ ಫಿಕ್ಸ್ ಮಾಡಿರೋದು ಒಂದ್ ರೀತಿ ಡೆಲಿವರಿ ಬಾಯ್ಸ್ಗೆ ಒಂದ್ ರೀತಿ ಪ್ರೆಷರ್ ಆಗ್ತಾ ಇತ್ತು. ಆದ್ರೆ ಈಗ ಹೊಸ ವರ್ಷಾಚರಣೆ ಇರುವಂತಹ ಕಾರಣಕ್ಕಾಗಿ ಆರ್ಡರ್ಸ್ ಜಾಸ್ತಿ ಬರ್ತಾ ಇರುತ್ತೆ, ಹೀಗಾಗಿ ಇನ್ನಷ್ಟು ಪ್ರೆಷರ್ ಬಿಲ್ಡ್ ಆಗುತ್ತೆ. ಆ ಬಗ್ಗೆ ಅವರು ಕೂಡ ಅಸಮಾಧಾನವನ್ನ ಹೊರ ಹಾಕ್ತಾ ಇದ್ರು. ಇನ್ನೊಂದ್ ಕಡೆ ಮಾಲೀಕರು ಹೇಳೋದೇನು ಅಂತಂದ್ರೆ ಪೊಲೀಸರು ಒನ್ ವೇ ಮಾಡಿದ್ದಾರೆ, ಹಾಗಾಗಿ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಸದ್ಯದ ಪರ್ಯಾಯ ವ್ಯವಸ್ಥೆ ಏನು, ಈ ಬಗ್ಗೆ ಏನ್ ಮಾತನಾಡಿದ್ರು? ಕೆಲಸದ ಒತ್ತಡ ಮತ್ತು ಸಮಯದ ಕೊರತೆಯಿಂದಾಗಿ ಜನಸಾಮಾನ್ಯರು ಮನೆಯ ಊಟವನ್ನು ಬಿಟ್ಟು ಈಗ ಹೆಚ್ಚಾಗಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಡಿಪೆಂಡ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಏನು ಹೊಸ ವರ್ಷ ಹತ್ರ ಬರ್ತಾ ಇದೆ, 2026ನ ಸ್ವಾಗತ ಮಾಡೋದಕ್ಕೆ ಜನಸಾಮಾನ್ಯರು, ಅದರಲ್ಲೂ ಕೂಡ ನಗರದ ರೆಸಿಡೆನ್ಸಿ ಮತ್ತು MG ರೋಡ್, ಬ್ರಿಗೇಡ್ ರೋಡ್ಗಳಿರ್ತಕ್ಕಂಥ ರೆಸ್ಟೋರೆಂಟ್ಗಳು ಮತ್ತು ಪಬ್ಗಳು ಏನು ಜನ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಅವರು ಕೂಡ ಸಕಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಈ ಬಾರಿ ವ್ಯಾಪಾರಿ ಹೊರಟು ಜಾಸ್ತಿ ಆಗ್ಬೋದು ಅಂತ. ಆದರೆ ಪೊಲೀಸರು ಮಾಡಿದಂಥ ಕಠಿಣ ನಿಯಮಗಳಿಂದಾಗಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ವಾಹನ ಓಡಾಟ ಬಂದ್ ಮಾಡೋದ್ರಿಂದ ಈ ಬಾರಿ ರೆಸಿಡೆನ್ಸಿ ರೋಡ್, MG ರೋಡ್ ಮತ್ತು ಬ್ರಿಗೇಡ್ ಸುತ್ತಮುತ್ತ ಇರತಕ್ಕಂಥ ರೆಸ್ಟೋರೆಂಟ್ಗಳಿಗೆ ಹೊಡೆತ ಆಗ್ತಕ್ಕಂಥ ಸಂಬಂಧ ಇದೆ. ಯಾಕಂದ್ರೆ ಗ್ರಾಹಕರು ಬರ್ತಕ್ಕಂಥ ಬರೋದಕ್ಕೆ ವ್ಯವಸ್ಥೆನೂ ಕೂಡ ಇಲ್ಲ. ಮತ್ತೆ ಯಾರು ಫುಡ್ ಆರ್ಡರ್ ಮಾಡ್ತಾರೆ ಆನ್ಲೈನ್ ಅಲ್ಲಿ, ಅವ್ರಿಗೂ ಕೂಡ ತಲುಪಿಸೋದಕ್ಕೆ ಡೆಲಿವರಿ ಬಾಯ್ಸ್ಗೆ ಆಗ್ತಾ ಇಲ್ಲ. ಅದೊಂದು ವಿಚಾರ. ಆದರೆ ಮತ್ತೊಂದು ಕಡೆಯಲ್ಲಿ ಏನು ಡೆಲಿವರಿ ಬಾಯ್ಸ್ ಈ ಒಂದು ಪ್ರೆಷರ್ ಅನ್ನು ಅನುಭವಿಸ್ತಾ ಇದ್ದಾರೆ. ಮೊದಲಿಂದನೂ ಕೂಡ ಏನು ಡೆಲಿವರಿ ಸಂಸ್ಥೆಗಳ ಸ್ವಿಗ್ಗಿ, ಝೊಮ್ಯಾಟೊ ಮತ್ತೆ ಜೆಪ್ಟೋ ಈ ರೀತಿ ಸಂಸ್ಥೆಗಳು ಗ್ರಾಹಕರಿಗೆ ಒಂದು ಭರವಸೆಯನ್ನ ಕೊಡ್ತಾರೆ. ನಾವು 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ನಿಮಗೆ ಫುಡ್ ಅನ್ನ ತಲುಪಿಸ್ತೀವಿ, ಆದಷ್ಟು ಬೇಗ ನಿಮ್ಮ ಮನೆ ಬಾಗಿಲಿಗೆ ಬಂದು ಕೊಟ್ಟು ಹೋಗ್ತಾರೆ ಅಂತಕ್ಕಂಥ ಹುಸಿ ಭರವಸೆಗಳನ್ನ ಕೊಡೋದ್ರಿಂದ ಇದರ ಒಂದು ಪರಿಣಾಮವನ್ನ ಡೆಲಿವರಿ ಬಾಯ್ಸ್ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರಂತ ನಗರದಲ್ಲಿ ಹದಗೆಟ್ಟ ಒಂದು ರಸ್ತೆ ಆಗಿರ್ಬೋದು ಅಥವಾ ಟ್ರಾಫಿಕ್ ನಿಂದ ಬಳದಂತ ಡೆಲಿವರಿ ಬಾಯ್ಸ್ಗಳು ಅವರು ಹೇಳಿದಂತ ಸಮಯಕ್ಕೆ ತಲುಪಿಸೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಅವರು ಏನು ಕಡಿಮೆ ದುಡ್ಡಿನಲ್ಲಿ ಹೆಚ್ಚಿಗೆ ದುಡಿತಾ ಇದ್ದಾರೆ. ಮತ್ತೆ ಏನು ಗ್ರಾಹಕರಿಂದ ಚೀಮಾರಿ ಕೂಡ ಹಾಕ್ಸ್ಕೊಳ್ಳೋದು ಇಚ್ಚಿನ ದಿನಗಳಲ್ಲಿ ಜಾಸ್ತಿ ಆಗಿ, ಏನಾದರೂ ಕೂಡ ಇದಕ್ಕೆ ಕಡಿವಾಣ ಬೀಳಬೇಕು ಅನ್ನೋದು ಡೆಲಿವರಿ ಬಾಯ್ಸ್ ಆಗ್ರಹ ಆಗಿದೆ. ಮಧು ನಾಗರಾಜ್. ಓಕೆ ಲಕ್ಷ್ಮೀ ನರಸಿಂಹ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.